ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ತಾಗಿರೋ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಒಂದು ಸ್ವೀಟ್ ಮಾಡೋಣ ಬನ್ನಿ. ಅದು ಈಸಿಯಾಗಿ ಸಿಗುವಂಥ ಗೆಣಸಿಂದ, ಅದುವೇ ಗೆಣಸು ಜಾಮೂನ್. ಫಸ್ಟು ಗೆಣಸನ್ನ ನೀಟಾಗಿ ಬೇಯಿಸ್ಕೋಬೇಕು. ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಂಡು ಅದರ ಸಿಪ್ಪೆ ತೆಗಿಬೇಕು. ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ಅದನ್ನು ಮೆತ್ತಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಯಾವುದೇ ಗಂಟಿಲ್ಲದೆ ಹಾಗೆ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದ ನಾದಿದ್ರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ಅದ್ರ ಜೊತೆಗೆ ಇವಾಗ ಒಂದು 3-4 ಸ್ಪೂನು ಹಾಲಿನ ಪುಡಿ ಹಾಕ್ಕೋಬೇಕು. ಹಾಲಿನ ಪುಡಿ ಹಾಕೋದ್ರಿಂದ ನಮಗೆ ಜಾಮೂನ್ ಮಾಡೋದಕ್ಕೆ ಮೆತ್ತಗೆ ಬರುತ್ತೆ. ಅದೆಲ್ಲ ಒಂದು ಕಡೆ ಕಂಬೈನ್ ಆಗುತ್ತೆ. ಗೆಣಸು ಹಾಲಿನ ಪುಡಿ ಎಲ್ಲ ಜೊತೆಗೆ ಮಿಕ್ಸ್ ಆಗುತ್ತೆ. ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿ ಹಾಲಿನ ಪುಡಿ ಹಾಕ್ಕೊಳ್ಳಿ. ಈಗ ಅದನ್ನೆಲ್ಲ ನಾದ್ಕೋಬೇಕು. ಹಾಲಿನ ಪುಡಿ ಆ ಗೆಣಸು ಜೊತೆ ಎಲ್ಲ ಮಿಕ್ಸ್ ಆಗೋ ಥರ ನಾದ್ಕೋಬೇಕು. ಈ ಥರ ಸ್ಮೂತಾಗಿ ಉಂಡೆ ಥರ ಆಗಬೇಕು. ಈಗ ಅದು ಸ್ಮೂತ್ ಆಗೋದಕ್ಕೆ, ಇನ್ನೂ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ತುಪ್ಪ ಹಾಕ್ಕೊಂಡು ಮೇಲ್ಗಡೆ ಎಲ್ಲ ಸವರ್ಕೊಂಡು ಅದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದರಿಂದ ಸಣ್ಣ ಸಣ್ಣ ಉಂಡೆ ಆಗಿ ಮಾಡ್ಕೊಳ್ಳಿ. ಜಾಮೂನ್ ಹೇಗೆ ಮಾಡ್ತೀವಲ್ಲ ಆ ಥರ ಉಂಡೆಗಳನ್ನ ಮಾಡಿಕೊಂಡ್ರೆ ಆಯಿತು. ಆ ಉಂಡೆ ಮಾಡ್ಕೊಳ್ಳೋ ಸಮಯದಲ್ಲಿ ನಾವು ಎಣ್ಣೆ ಕಾಯೋದಕ್ಕಂತ ಇಡಬೇಕು. ಎಣ್ಣೆ ಕಾದಾದಮೇಲೆ ಲೋ ಫ್ಲೇಮಲ್ಲಿ ಜಾಮೂನ್ನ ಎಣ್ಣೆಗೆ ಹಾಕಿ ಈ ಥರ ಬಾಡಿಸ್ತಾನೇ ಇರಬೇಕು. ಕೈ ಬಿಟ್ಟರೆ ಅದು ಒಂದೇ ಕಡೆ ಕಪ್ಪಾಗಿಬಿಡುತ್ತೆ. ಮಿಕ್ಸ್ ಮಾಡ್ತಾಯಿದ್ರೆ ಎಲ್ಲ ಕಡೆ ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಲೋ ಫ್ಲೇಮಲ್ಲೇ ಎಣ್ಣೆಯಲ್ಲಿ ಜಾಮೂನ್ನ ಬೇಯಿಸ್ಕೋಬೇಕು. ಈ ಥರ ಎಲ್ಲ ಫ್ರೈ ಆದಮೇಲೆ ತೆಗೆದು ಈಗ ಸಕ್ಕರೆ ಪಾಕ ಅದು ಹೆಂಗೆ ಕುದಿಯೋಕೆ ಇಟ್ಟಿದ್ವಲ್ಲ ಅದನ್ನು ಸೋಸ್ಕೊಂಡು ಬೆಲ್ಲದ ಪಾಕ ಅದನ್ನು ಸೋಸ್ಕೊಂಡು ಇವಾಗ ಕರೆದಿರೋ ಅಂಥ ಜಾಮೂನ್ನ ಬೆಲ್ಲದ ಪಾಕದೆಲ್ಲ ಹಾಕಿ ಒಂದು 10 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಿ. ಈಗ ಸೂಪರಾಗಿರುವಂತಹ ಗೆಣಸಿನ ಜಾಮೂನ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.